ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ 1ನೇ ತಾರೀಕು ಭಾನುವಾರ ಅಂದ್ರೆ ನಾಳೆ ವಿಶೇಷವಾಗಿ ಭರತ ಹುಣ್ಣಿಮೆ ಬಂದಿದೆ. ಅಂದ್ರೆ ಮಾಘ ಮಾಸದ ಹುಣ್ಣಿಮೆ. ಹುಣ್ಣಿಮೆಯ ವಿಶೇಷತೆ ಏನು, ಹುಣ್ಣಿಮೆಯ ಆಚರಣೆ ಹೇಗೆ ಮಾಡ್ಕೋಬೇಕು, ಹುಣ್ಣಿಮೆಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ, ಯಾವ ಶುಭ ಸಮಯದಲ್ಲಿ ನಾವು ಪೂಜೆನ ಮಾಡ್ಕೋಬೇಕು, ಹುಣ್ಣಿಮೆಯ ವಿಶೇಷತೆ ಮತ್ತೆ ಮಹತ್ವನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾಳೆ ಮಾಘ ಮಾಸದ ಹುಣ್ಣಿಮೆ ಬಂದಿದೆ ಅಲ್ವಾ? ನಾಳೆ ಬಂದಿರೋ ಹುಣ್ಣಿಮೆ ಅಂದ್ರೆ ಮಾಘ ಮಾಸದ ಹುಣ್ಣಿಮೆಯನ್ನು ನಾವು ವರದ ಹುಣ್ಣಿಮೆ ಅಂತಲೂ ಸಹ ಕರಿತೀವಿ, ವ್ಯಾಸ ಪೂರ್ಣಿಮಾ ಅಂತಲೂ ಸಹ ಕರಿತೀವಿ. ಈ ಹುಣ್ಣಿಮೆಯು ಬಹಳ ಪವಿತ್ರವಾಗಿತ್ತು ಮತ್ತೆ ವಿಶೇಷವಾಗಿಯೂ ಸಹ ಇದೆ. ಈ ಹುಣ್ಣಿಮೆಯನ್ನು ನಾವು ಹೇಗೆ ಆಚರಣೆ ಮಾಡ್ತೀವಿ ಅಂದ್ರೆ, ನದಿಗಳಲ್ಲಿ ಸ್ನಾನ ಮಾಡೋದು ಬಹಳನೇ ವಿಶೇಷ ಅಂತಾನೆ ಹೇಳ್ಬಹುದು. ನದಿಗಳಲ್ಲಿ ಸ್ನಾನ ಮಾಡಿ ಮನೆ ದೇವರಿಗೆ ದೀಪ ಹಚ್ಚೋದು ವಿಶೇಷತೆ. ನದಿಗಳಲ್ಲಿ ಸ್ನಾನ ಮಾಡಿ ಪೂಜೆ ಮಾಡೋದ್ರಿಂದ ಜನ್ಮ ಜನ್ಮಗಳ ಪಾಪ ಕಳೆಯುತ್ತೆ ಅನ್ನೋ ನಂಬಿಕೆನೂ ಸಹ ಇದೆ. ನದಿಗಳಲ್ಲಿ ಸ್ನಾನ ಮಾಡೋದಕ್ಕೆ ಆಗದೇ ಇರೋರು ಮನೆಯಲ್ಲೇನೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಬೆರೆಸ್ಕೊಂಡು ಸ್ನಾನ ಮಾಡಿ ಮನೆ ದೇವರಿಗೆ ತುಪ್ಪದ ಬತ್ತಿ ಹಚ್ಚೋದ್ರಿಂದ ಶುಭವಾಗುತ್ತದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಈ ದಿನ ವಿಶೇಷವಾಗಿ ಬೆಳಗ್ಗೆ ಬೇಗ ಎದ್ದು ಮನೆ ದೇವರ ಬಳಿ ತುಪ್ಪದ ದೀಪ ಹಚ್ಬೋದು, ಅಥವಾ ತುಳಸಿ ಕಟ್ಟೆಯ ಬಳಿಯಲ್ಲಿ ತುಪ್ಪದ ದೀಪ ಹಚ್ಚಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಮನೆಯಲ್ಲಿ ಸಿಹಿಯಾದ ಯಾವ್ದಾದ್ರು ಒಂದು ಅಡಿಗೆನ ಮಾಡಿ ನೈವೇದ್ಯ ಮಾಡಿ ನಂತರ ಮನೆಯಲ್ಲಿರುವ ಎಲ್ಲರೂ ಸಹ ಆಹಾರವನ್ನು ಸೇವನೆ ಮಾಡ್ಬೇಕು ಸಂತೋಷದಿಂದ. ಅಷ್ಟೇ ಅಲ್ಲದೇನೆ ಇನ್ನೊಂದು ವಿಚಾರ ಅಂತ ಅಂದ್ರೆ ರವಿ ಪುಷ್ಯಾಮೃತ ಯೋಗ ಸಹ ಈ ದಿನ ಬಂದಿರೋದ್ರಿಂದ ಚಿನ್ನ ಬೆಳ್ಳಿ ಖರೀದಿ ಮಾಡೋದಕ್ಕೆ ಬಹಳನೇ ಶ್ರೇಷ್ಠವಾದ ದಿನ ಅಂತಾನೆ ಹೇಳ್ಬಹುದು. ಚಿನ್ನ ಬೆಳ್ಳಿ ತಗೊಳಕ್ ಆಗದೆ ಇರೋರು ಯಾವ್ದಾದ್ರು ಧಾನ್ಯವನ್ನು ತಗೋಬೇಕಾಗತ್ತೆ. ಅಂದ್ರೆ ಮನೆಗೆ ರೇಷನ್ ಅನ್ನ ತರಬೇಕಾಗತ್ತೆ. ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಯಾವ್ದೇ ರೇಷನ್ ಅನ್ನ ಮನೆಗೆ ತಂದು ಧಾನ್ಯ ಲಕ್ಷ್ಮಿಯನ್ನು ಸಹ ನಾವು ಬರಮಾಡ್ಕೋಬೇಕಾಗತ್ತೆ. ಈ ದಿನ ಅಂದ್ರೆ ನಾಳೆ ಇರುವಂತಹ ಭರತ ಹುಣ್ಣಿಮೆ ದಿವಸ ಕೈಯಿಂದ ನಾವು ಯಾರಿಗಾದ್ರೂ ಏನಾದ್ರು ದಾನ ಮಾಡಿದ್ರೆ ಬಹಳನೇ ಒಳ್ಳೇದಾಗುತ್ತೆ. ಮುಂದೆ ಊಟ ಆಗಿರ್ಬೋದು ಅಥವಾ ಬಟ್ಟೆ ಆಗಿರ್ಬೋದು, ನಿಮ್ ಕೈ ಏನ್ ಸಾಧ್ಯ ಆಗುತ್ತೆ ಅದು ಯಾರಾದ್ರೂ ಇಲ್ಲದವ್ರಿಗೆ ಕೊಟ್ಟಾಗ ತುಂಬಾನೇ ಒಳ್ಳೇದಾಗತ್ತೆ ಅಂತಾನೆ ಇವತ್ತು ಹೇಳ್ಬೋದು. ಹುಣ್ಣಿಮೆ ತಿಥಿ ಪ್ರಾರಂಭವಾಗುವುದು ನಾಳೆ ಭಾನುವಾರ ಫೆಬ್ರವರಿ 1ನೇ ತಾರೀಕು ಬೆಳಗಿನ ಜಾವ 5:52 ಹುಣ್ಣಿಮೆ ತಿಥಿ ಪ್ರಾರಂಭವಾಗುತ್ತೆ. ಹುಣ್ಣಿಮೆ ತಿಥಿ ಅಂತ್ಯವಾಗುವುದು ಮಾರನೇ ದಿನ ಅಂದ್ರೆ ಫೆಬ್ರವರಿ 2ನೇ ತಾರೀಕು ಸೋಮವಾರ ಬೆಳಗಿನ ಜಾವ 3:32 ಹುಣ್ಣಿಮೆ ತಿಥಿಯು ಅಂತ್ಯವಾಗುತ್ತೆ. ಇಷ್ಟರಲ್ಲಿ ನಾವು ಪೂಜೆಯನ್ನು ಸಹ ಮಾಡ್ಕೋಬಹುದು. ವಿಶೇಷವಾಗಿ ನಾಳೆ ಚಂದ್ರನಿಗೆ ಪೂಜೆ ಮಾಡೋದು ಅಂತ ಅಂದ್ರೆ, ಚಂದ್ರ ಉದಯ ಆಗೋ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡೋದು ಬಹಳನೇ ವಿಶೇಷ. ಚಂದ್ರನಿಗೆ ಅರ್ಘ್ಯ ಕೊಡೋದಕ್ಕೆ ಚಂದ್ರ ಉದಯ ಆಗೋ ಸಮಯ ಏನಪ್ಪಾ ಅಂತ ಅಂದ್ರೆ ಫೆಬ್ರವರಿ 1ನೇ ತಾರೀಕು ಸಂಜೆ 5:54 ಚಂದ್ರ ಉದಯ ಆಗ್ತಾನೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ನೀವು 6 ಗಂಟೆ ಅಥವಾ 6:15 ಚಂದ್ರ ಪೂರ್ತಿ ಉದಯ ಆಗಿರ್ತಾನೋ ಆ ಸಮಯದಲ್ಲಿ ಹೋಗಿ ಒಂದು ಎತ್ತರದ ಪ್ರದೇಶ ಆದ್ರೆ ಮಾಡಿ ಮೇಲೆ ಅಥವಾ ಟೆರೆಸ್ ಮೇಲೆ ಹೋಗಿ ಚಂದ್ರನ ನೋಡ್ತಾ ಚಂದ್ರನಿಗೆ ಅರ್ಘ್ಯ ಕೊಡೋದು ವಿಶೇಷ. ನಾವು ನಾಳೆ ಬಂದಿರುವಂತಹ ಈ ಹುಣ್ಣಿಮೆ ಪೂಜೆ ಮಾಡ್ಕೊಳ್ಳೋದ್ರಿಂದ ಸುಖ, ಶಾಂತಿ, ಆರೋಗ್ಯ, ಮನಸ್ಸಿಗೆ ನೆಮ್ಮದಿ ಇವೆಲ್ಲವೂ ಸಿಗುತ್ತದೆ. ಹೌದಲ್ವಾ ಸ್ನೇಹಿತರೆ? ಭರತ ಹುಣ್ಣಿಮೆ ಅಂದ್ರೆ ಮಾಘ ಮಾಸದ ಹುಣ್ಣಿಮೆ ಯಾವತ್ತು ಬಂದಿದೆ, ಯಾವ ಶುಭ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು, ಹುಣ್ಣಿಮೆಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ, ಹುಣ್ಣಿಮೆಯ ವಿಶೇಷತೆ ಮತ್ತೆ ಮಹತ್ವ ಇವೆಲ್ಲ ತಿಳ್ಕೊಂಡ್ರಲ್ವಾ? ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತಷ್ಟು ವಿಡಿಯೋಸ್ ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಿಮ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.